ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ಆದ್ವಾ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ರಿಲೇಟೆಡ್ ಟು ದ ಟೈಮ್ ಆ್ಯಂಡ್ ವರ್ಕ್ ಎಕ್ಸ್ ಪರ್ಸನ್ ಆ್ಯಂಡ್ ವೈ ಪರ್ಸನ್ ರಿಲೇಟೆಡ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಾಮಿನೇಷನ್ಸಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ ಆ್ಯಂಡ್ ವೈ ಪರ್ಸನ್ಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 10 days ಆ್ಯಂಡ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 20 days. ಈ ಥರ ಏನು ಕ್ವಶನ್ಸ್ ಇದೆಯಲ್ಲ, ಸೊ ಇತ್ತೀಚಿನ ದಿನಗಳಲ್ಲಿ ಇದು ಕಮ್ಮಿ ಆಗಿದೆ. ಬಟ್ ಥಿಂಗ್ ಈಸ್, ನೀವು ಮುಂದೆ ಬರೋ ಎಕ್ಸಾಮ್ಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳೋಕ್ಕಾಗೋದಿಲ್ಲ ಪೇಪರ್ ಸೆಟ್ ಮಾಡೋ ಟೈಮಲ್ಲಿ. ಸೊ ಹಾಗಾಗಿ ಈ ಮೆಥಡ್ ಕೂಡ ಕಲ್ತ್ಕೊಂಡಿರಿ. ಸೊ ಇದರಲ್ಲಿ ಬೋತ್ ಮೆಥಡ್ಸ್, ಒಂದು ನಾರ್ಮಲ್ ಇಕ್ವೇಷನ್ ಮೆಥಡ್ ಇದೇನಿದೆಯಲ್ಲ ಇದು, ಇನ್ನೊಂದು ಶಾರ್ಟ್ಕಟ್ ಮೆಥಡ್, ಎರಡು ಮೆಥಡನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ಇದು ಯೂಸ್ಫುಲ್ ಆಗೇ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನೋಡ್ಬೋದು ನಾವು ಈ ಟೈಮ್ ಒನ್ ವರ್ಕಲ್ಲಿ ಮೈಂಡ್ ಮ್ಯಾಪಲ್ಲಿ ನಾವು ಡಿಫ್ರೆಂಟ್ ಎಲ್ಲ ರೀತಿಯಿಂದ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾರೆಲ್ಲ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಂಡಿಲ್ವೋ ಪ್ಲೀಸ್ ರೆಫರ್ ಮಾಡಿ. ಡೆಫಿನೆಟ್ಲಿ ಟೈಮ್ ಆ್ಯಂಡ್ ವರ್ಕ್ ಆ್ಯಂಡ್ ಆಲ್ಸೋ ಈವನ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವೆರಡು ಟಾಪಿಕ್ಕು ಯಾವುದೇ ಎಕ್ಸಾಮಿನೇಷನಲ್ಲಿ ಮೆಜಾರಿಟಿ ಆಫ್ ಮಾರ್ಕ್ಸ್ ಬರೋದ್ರಿಂದ ಇದನ್ನು ನಾವು ಥರವಾಗಿ ಕಲ್ಕೋಬೇಕಾಗುತ್ತೆ. ಹಾಗಾಗಿ ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿಲ್ಲ ಅದನ್ನು ನೋಡ್ಕೊಳ್ಳಿ, ಯೂಸ್ಫುಲ್ ಆಗೇ ಆಗುತ್ತೆ. ಈ ಮೈಂಡ್ ಮ್ಯಾಪಲ್ಲಿ ಇವತ್ತು ನಾವು ಎಕ್ಸ್ ಪರ್ಸನ್ ಆ್ಯಂಡ್ ವೈ ಪರ್ಸನ್ ರಿಲೇಟೆಡ್ ದೀಸ್ ಟೈಪ್ ಆಫ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇದರಲ್ಲಿ ಕೂಡ ಅಷ್ಟೇ ನಾರ್ಮಲ್ ಮೆಥಡ್ ಆ್ಯಂಡ್ ಈವನ್ ಮೆಥಡ್ ನಿಮ್ಗೆ ಯಾವ್ದು ಬರುತ್ತೆ, ಶಾರ್ಟ್ಕಟ್ ಮೆಥಡ್, ಇವೆರಡು ಮೆಥಡ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಏನಂದರೆ 26 ಗರ್ಲ್ಸ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 91 days ಅಂತಿದೆ. 26 ಗರ್ಲ್ಸ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 91 days ಅಂತಂದರೆ ಒನ್ ಡೇ ವರ್ಕ್ ಎಷ್ಟಾಗುತ್ತೆ 26 ಗರ್ಲ್ಸ್ ಅಂತ ನೋಡಿದರೆ 1/91 days ಆಗುತ್ತೆ. ಓಕೆ, ಅದೇ ರೀತಿ ಒನ್ ಗರ್ಲ್ದು ಒನ್ ಡೇ ವರ್ಕ್ ಅಂತ ತೊಗೊಂಡ್ರೆ 1/91 × 26. ಓಕೆ, ಈ ರೀತಿ ನೀವು ಕ್ಯಾಲ್ಕುಲೇಷನ್ನ ಕನ್ವರ್ಷನ್ ಮಾಡ್ಕೋಬೇಕಾಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಬಿಕಾಸ್ ಮುಂದೆ ಯಾವುದೇ ಒಂದು ಇಕ್ವೇಷನ್ಸ್ ನಿಮಗೆ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿರಬೇಕಾಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡ್ತಾ ಕುಂತ್ರೆ ನಿಮಗೆ ಟೈಮ್ ಹಿಡಿಯೋದ್ರಿಂದ ಸೊ ಇದನ್ನು ಹಾಗೆ ಬಿಟ್ಟು ವಿ ಕ್ಯಾನ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ಓಕೆನಾ? ಇವತ್ತಿನ ಮೊದಲನೇ ಪ್ರಶ್ನೆ, 2 men and 3 boys ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 days while 3 men and 2 boys can do a piece of work in 8 days. In how many days can 2 men and 1 boy can do the work ಅಂತ ಇದೆ. ಇಲ್ಲಿ ಕನ್ನಡ ಮೀಡಿಯಮ್ನವ್ರಿಗೆ ಇಲ್ಲಿ ಮೆನ್ಷನ್ ಮಾಡಿದ ಕ್ವಶನ್ಸ್ ನೀವು ನೋಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ನಮಗೆ ಇಕ್ವೇಷನ್ಸ್ ಇರೋದು 2 men ಪ್ಲಸ್ 3 boys is equal to ಎಷ್ಟು 10 days ಅಂತಿದೆ. ಓಕೆ, ಇದು ಇಕ್ವೇಷನ್ 1 ಅಂತ ಆಯಿತು. ಆ್ಯಂಡ್ ಆಲ್ಸೋ ಇಕ್ವೇಷನ್ 2 ಏನಿದೆ 3 men ಪ್ಲಸ್ 2 boys is equal to ಎಷ್ಟು ಡೇಸ್ ಇದೆ 8 days ಅಂತ ಇದೆ. ಓಕೆ, ಇದು ಇಕ್ವೇಷನ್ 2 ಆಯಿತು. ಸೊ ಇದನ್ನು ನಾವು 2 men ಪ್ಲಸ್ 3 boys ಒನ್ ಡೇ ವರ್ಕ್ ಅದು ಎಷ್ಟಾಗುತ್ತೆ 1/10 ಆಗುತ್ತೆ. ಆ್ಯಂಡ್ ಆಲ್ಸೋ 3 men ಪ್ಲಸ್ 2 boys ಇದು ಕೂಡ ಎಷ್ಟು ಡೇಸ್ ಆಗುತ್ತೆ 1/8 days ಆಗುತ್ತೆ. ಇದು ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಇದನ್ನು ನಾವು ನೀಟಾಗಿ ಸಾಲ್ವ್ ಮಾಡಿದಾಗ, ಅಂದರೆ ಇಕ್ವೇಷನ್ಸ್ ಮೆಥಡಲ್ಲಿ ಸಾಲ್ವ್ ಮಾಡಿದಾಗ ನಮಗೆ ಫಸ್ಟು ಮಲ್ಟಿಪ್ಲೈ ಬೈ ನನ್ನ ಬಿನೇ ಎಲಿಮಿನೇಟ್ ಮಾಡಿ ಟ್ರೈ ಮಾಡ್ತಿದ್ದೀನಿ. ಸೊ ಇಂಟು 2 ಆ್ಯಂಡ್ ಇಂಟು 3. ಓಕೆನಾ? ಸೊ ನಿಮಗೆ 4m ಪ್ಲಸ್ 6p is equal to 2/10 into 1/10 into 2 ಅಂದರೆ 1/5 ಆಗುತ್ತೆ. ಆ್ಯಂಡ್ 3m 3 3 9 ಆಗುತ್ತೆ. 9m ಪ್ಲಸ್ 6b is equal to 3/8 ಆಗುತ್ತೆ. ಸೊ ಇಲ್ಲಿ ನಿಮಗೆ ಸಾಲ್ವ್ ಮಾಡಿದಾಗ ನಿಮಗೆ ಇಲ್ಲಿ ಓವರಾಗಿ 6b ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. 9m ಮೈನಸ್ 4m ಅಂದಾಗ -5m ಆಗುತ್ತೆ. ಓಕೆ, ಆ್ಯಂಡ್ ಆಲ್ಸೋ ಈಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ 1/5 ಮೈನಸ್ 3/8. ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 5m is equal to ಓವರಲ್ ಆಗಿ 7/40 ಬರುತ್ತೆ. ಓಕೆ, m is equal to 7/40 into 5. ಇದು m ವ್ಯಾಲ್ಯೂ ಆಯಿತು ನಿಮಗೆ. ಫೈನ್. ಸೊ ನಾವು ಈ ಬಂದಿರೋ m ವ್ಯಾಲ್ಯೂನ ಇಕ್ವೇಟಿನ ಯಾವುದಾದ್ರು ಒಂದು ಇಕ್ವೇಷನಲ್ಲಿ ಇಕ್ವೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಫಸ್ಟ್ ಇಕ್ವೇಷನ್ ಹಾಕ್ಕೊತೀನಿ. 2/7/4 into 5. ಓಕೆ, ಆ್ಯಂಡ್ ಆಲ್ಸೋ ಪ್ಲಸ್ 3b is equal to ಎಷ್ಟಾಯಿತು ನಿಮಗೆ 1/10. ಓಕೆನಾ? 1/10 ಇದು ಫಸ್ಟ್ ಇಕ್ವೇಷನ್ ಹಾಕ್ಕೊಂಡಿದ್ವಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿದರೆ 7/100, ಯಾಕಂದರೆ 2 1 2 20 7/100 ಪ್ಲಸ್ 3b is equal to 1/10 ಆಯಿತಾ? ಸೊ ಓವರಲ್ ಆಗಿ ನಿಮಗೆ 3b is equal to 1/10 ಮೈನಸ್ 7/100 ಆಗುತ್ತಾ? 7/100 ಆಗುತ್ತೆ. ಆ್ಯಂಡ್ 3b is equal to ಎಲ್ ಸಿ ಎಮ್ ತೊಗೊಂಡಾಗ 100 ಆ್ಯಂಡ್ 10 - 7 ಅಂದರೆ 3 3 ಕ್ಯಾನ್ಸಲ್ ಆದರೆ b is equal to 1/100 ಸಿಕ್ತು. ಓಕೆ, ಇದು ನಿಮಗೆ
ಎಮ್ ವ್ಯಾಲ್ಯೂ ಸಿಕ್ತು, ಮೆನ್ ವ್ಯಾಲ್ಯೂ ಆ್ಯಂಡ್ ಆಲ್ಸೋ ಬಾಯ್ಸ್ ವ್ಯಾಲ್ಯೂ ಕೂಡ ನಿಮಗೆ ಎಷ್ಟು ಸಿಕ್ಕಿದೆ, 1/100 ಸಿಕ್ಕಿದೆ. ಸೊ ನಾವು ನಿಮಗೆ ಇಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ, ಕ್ವಶನ್ ಕೇಳಿದ್ದು 2m ಪ್ಲಸ್ 1 ಬಾಯ್ ಎಷ್ಟು ವರ್ಕಲ್ಲಿ ಎಷ್ಟು ಡೇಸ್ ತೊಗೊತಾರೆ ಅಂತ ಕೇಳಿದ್ದಾರೆ. 2 ಇಂಟು ಎಮ್ ಎಷ್ಟಿದೆ, 7 ಡಿವೈಡ್ ಬೈ 40 ಇಂಟು 5 ಓಕೆ, ಪ್ಲಸ್ 1 ಬಿ ಅಂದರೆ ಏನಾಯಿತು ನಿಮಗೆ 1/100 ಆಯಿತು. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ 2 1 2 20 ಸೊ 7/100 ಆಗುತ್ತೆ, ಪ್ಲಸ್ 1/100. ಸೊ ಓವರಾಲ್ ಆಗಿ 8/100 ಆಗುತ್ತೆ. 8/100 ಅಂತಂದರೆ ನಿಮಗೆ 100/8 ಇದ ಆನ್ಸರ್ ಆಗುತ್ತೆ. ಇದು ಓವರಾಲ್ ಏನು 2 ಮೆನ್ ಪ್ಲಸ್ 1 ಬಾಯ್ಗೆ ಇಸ್ ಈಕ್ವಲ್ ಟು ಎಷ್ಟಾಯಿತು, 100/8. ಇದನ್ನು ನೀವು ಸಾಲ್ವ್ ಮಾಡಿದಾಗ 4 2 4 25 ಫೈನ್. ಆ್ಯಂಡ್ 2 2 ಅಂದರೆ 12/1/12 ಡೇಸ್. ಓಕೆ, ಅಂದರೆ 12.5 ಡೇಸಲ್ಲಿ 2 ಮೆನ್ ಆ್ಯಂಡ್ 1 ಬಾಯ್ ವಿಲ್ ಫಿನಿಶ್ ದ ವರ್ಕ್. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 12 1/2. ಪ್ರೀವಿಯಸ್ ಕ್ವಶನ್ನ ಶಾರ್ಟ್ಕಟ್ ಮೆಥಡಲ್ಲಿ ನೋಡೋದಾದರೆ, ಓಕೆ, ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಗೊತ್ತು 2 ಮೆನ್ ಪ್ಲಸ್ 3 ಬಾಯ್ಸ್ ಈಸ್ ಈಕ್ವಲ್ ಟು ಎಷ್ಟು, 10 ಡೇಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಈವನ್ 3 ಮೆನ್ ಪ್ಲಸ್ 2 ಬಾಯ್ಸ್ ಈಸ್ ಈಕ್ವಲ್ ಟು ಎಷ್ಟು ಡೇಸ್ ಕೊಟ್ಟಿದ್ದಾರೆ, 8 ಡೇಸ್ ಕೊಟ್ಟಿದ್ದಾರೆ. ಫೈನ್. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಬಿಕಾಸ್ ಕ್ವಶನಲ್ಲಿ ಮೆನ್ಷನ್ ಮಾಡಿದೆ ದೇ ಆರ್ ಡೂಯಿಂಗ್ ದ ಸೇಮ್ ವರ್ಕ್ ಅಂತ ಅಂದಾಗ, ಸೊ ನಮಗೆ ಒನ್ ಡೇ ವರ್ಕ್ ಏನಿದೆ ಇದು 3b ಈಸ್ ಈಕ್ವಲ್ ಟು 1/10 ಆ್ಯಂಡ್ ಆಲ್ಸೋ 3 ಮೆನ್ ಪ್ಲಸ್ 2 ಬಾಯ್ಸ್ ಈಸ್ ಈಕ್ವಲ್ ಟು ಒನ್ ಡೇ ವರ್ಕ್ ಬಂದ್ಬಿಟ್ಟು 1/8 ಇದೆ. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಕ್ವೇಟಿಂಗ್ ಮಾಡೋಣ. ಸೊ 20m ಪ್ಲಸ್ 30b ಈಸ್ ಈಕ್ವಲ್ ಟು ನಿಮಗೆ ಏನಾಗುತ್ತೆ ಇಲ್ಲಿ 24m ಪ್ಲಸ್ 16b ಇದು ಏನು ಈಕ್ವಲ್ ಆಗುತ್ತೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ 4m, ಓಕೆ, 4m ಈಸ್ ಈಕ್ವಲ್ ಟು ನಿಮಗೆ 14b ಬರುತ್ತೆ. ಸೊ ಓವರಾಲ್ ಆಗಿ 2 ಮೆನ್ ಈಸ್ ಈಕ್ವಲ್ ಟು ಎಷ್ಟು, 7 ಬಾಯ್ಸ್. ಇದು ನಮ್ಮ ಒಂದು ಈಕ್ವೇಷನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಅಗೇನ್ ನೀವು ನೋಡ್ಬೋದು ಇಲ್ಲಿ 2m ಪ್ಲಸ್ 3b ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಕ್ವೇಟ್ ಮಾಡ್ಕೊಂಡಾಗ 2mಗೆ 7bನ ಪ್ಲಸ್ 3b ಈಸ್ ಈಕ್ವಲ್ ಟು 10. ಸೊ ಓವರಾಲ್ ಆಗಿ ನಿಮಗೆ 10 ಬಾಯ್ಸ್ ಈಸ್ ಈಕ್ವಲ್ ಟು 10 ಡೇಸ್ ಆಗುತ್ತೆ. ಓಕೆ, ಇದು ಒಂದು ಇಕ್ವೇಷನ್ಸ್ ನಮಗೆ ಇಲ್ಲಿ ಡಿರೈವ್ ಆಗುತ್ತೆ. ಸೊ ನಾವು ಇಲ್ಲಿ ನೋಡ್ಬೋದು ಕ್ವಶನಲ್ಲಿ ಕೇಳಿದ್ದೇನು, ಟೋಟಲ್ ಆಗಿ 2m ಪ್ಲಸ್ 1b ಈಸ್ ಈಕ್ವಲ್ ಟು ಎಷ್ಟು ಡೇಸಲ್ಲಿ ಮುಗಿಸ್ತಾರೆ ಅಂತ ಕೇಳಿದ್ದಾರೆ. ಅಗೇನ್ 2m ಏನು ಹಾಕೋಬೋದು ನಾವು, ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಆಸ್ 7bನ. ಸೊ 7b ಪ್ಲಸ್ 1b ಈಸ್ ಈಕ್ವಲ್ ಟು ಎಷ್ಟು ಆಗುತ್ತೆ ನೋಡ್ಬೋದು, 8b ಈಸ್ ಈಕ್ವಲ್ ಟು ನಾವು ಕಂಡುಹಿಡಿಬೇಕಾಗುತ್ತೆ 8b ಎಷ್ಟು ಅಂತ. ಸೊ ಆಲ್ರೆಡಿ ಇಲ್ಲಿ ನಮಗೆ 10bಗೆ 10 ಡೇಸ್ ಅಂತಿದೆ, ಅಂದರೆ 10 ಬಾಯ್ಸಿಗೆ 10 ಡೇಸ್ ಆದರೆ ಸೊ 8 ಬಾಯ್ಸಿಗೆ ಎಷ್ಟು ಅಂತ. ಸೊ ಓವರಾಲ್ ಆಗಿ ನಿಮಗೆ 100 ಡಿವೈಡ್ ಬೈ ಎಕ್ಸ್ ಅಂತ ತೊಗೊಳೋಣ. ಇದನ್ನು 100 ಡಿವೈಡ್ ಬೈ 8 ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಓವರಾಲ್ ಆಗಿ ನಿಮಗೆ ಏನಾಗುತ್ತೆ 25/2 ಆಗುತ್ತೆ. ಸೊ ಅಗೇನ್ ಎಕ್ಸ್ ಈಸ್ ಈಕ್ವಲ್ ಟು 12 1/2. ಓಕೆ, ಇದು ಅಗೇನ್ ಶಾರ್ಟ್ಕಟ್ ಮೆಥಡಲ್ಲಿ ಸಿಗುವಂಥ ಆನ್ಸರ್. Next question, if 6 men and 8 boys can do a piece of work in 10 days and 26 men and 48 boys can do a same work in 2 days, then the time taken by 15 men and 20 boys to do the same type of work will be ಅಂತ ಇದೆ. ಸೊ ಆದರೆ ನಿಮಗೆ 6 men ಪ್ಲಸ್ 8 ಬಾಯ್ಸ್ ಈಕ್ವಲ್ ಟು ಎಷ್ಟಾಯಿತು, 1/10 ಆಯಿತಾ. ಆ್ಯಂಡ್ ಆಲ್ಸೋ ಈವನ್ 26 men ಪ್ಲಸ್ 48 ಬಾಯ್ಸ್ ಈಕ್ವಲ್ ಟು ಎಷ್ಟಾಯಿತು ನಿಮಗೆ 1/2ನ ಒನ್ ಡೇ ವರ್ಕ್. ಓಕೆ, ಸೊ ನಾವೇನು ಮಾಡ್ಬೋದು, ಮಲ್ಟಿಪ್ಲೈ ಬೈ ಫಸ್ಟ್ ಇಕ್ವೇಷನ್ನ ಬೈ 6 ಮಾಡಿದರೆ ನಮಗೆ 48b ಬರುತ್ತೆ, ಮತ್ತು ಇಲ್ಲಿ 48b ಬರುತ್ತೆ. ಕ್ಯಾಲ್ಕುಲೇಷನ್ಸ್ ನಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಇಕ್ವೇಷನ್ ಹೆಂಗೆ ಡಿರೈವ್ ಆಗುತ್ತೆ, ಇವಾಗ 36m ಪ್ಲಸ್ 48b ಈಸ್ ಈಕ್ವಲ್ ಟು 6/10. ಆ್ಯಂಡ್ ಆಲ್ಸೋ ಇದು ಏನಾಗುತ್ತೆ 26m ಪ್ಲಸ್ 48b ಇದು ಈಕ್ವಲ್ ಟು 1/2. ಸೊ ಇಲ್ಲಿ ಮೈನಸ್ ತೊಗೊಂಡಾಗ ಸೊ ಓವರಾಲ್ ಆಗಿ ನಿಮಗೆ 48b ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದು ನಿಮಗೆ 10m ಈಸ್ ಈಕ್ವಲ್ ಟು 6/10 ಮೈನಸ್ 1/2 ಆಗುತ್ತೆ. ಸೊ ಓವರಾಲ್ ಆಗಿ 10m ಈಸ್ ಈಕ್ವಲ್ ಟು 1/10. ಸೊ ಓವರಾಲ್ ಆಗಿ ನಿಮಗೆ 10m ಈಸ್ ಈಕ್ವಲ್ ಟು 1/10 ಅನ್ನೋದು ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನಾವು ಇದನ್ನು ಯಾವುದಾದ್ರು ಒಂದು ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಇಕ್ವೇಷನ್. ಸೊ ಓವರಾಲ್ ಆಗಿ 6 ಇಂಟು ಎಮ್ದು ಎಷ್ಟಿದೆ ನಿಮಗೆ, ಇದನ್ನು ಎಮ್ ಆದರೆ ಏನಾಗುತ್ತೆ, ಇದು ಈಸ್ ಈಕ್ವಲ್ ಟು 1/100 ಆಗುತ್ತಾ. ಸೊ ಇಕ್ವೇಟ್ 1/100 ಹಿಯರ್. ಸೊ 1/100 ಓಕೆ, ಪ್ಲಸ್ ನಿಮಗೆ 8b ಅದರ 8b ಈಸ್ ಈಕ್ವಲ್ ಟು 1/10 ಆಗುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ b ಈಸ್ ಈಕ್ವಲ್ ಟು ಓವರಾಲ್ ಆಗಿ 1/200 ಆಗುತ್ತೆ. ಓಕೆ, ಸೊ ಕ್ಯಾಲ್ಕುಲೇಷನ್ಸ್ ನಿಮಗೆ ಈಸಿ ಅಂತ ಅನ್ಕೊತೀನಿ. ಸೊ ಓವರಾಲ್ b ಈಸ್ ಈಕ್ವಲ್ ಟು 1/200 ಆಯಿತು. ಸೊ ವಿ ಗಾಟ್ ಎಮ್ ಆ್ಯಂಡ್ ಆಲ್ಸೋ ಬಿ. ಸೊ ಇಕ್ವೇಟ್ ಏನು ನಮ್ಗೆ ಕೇಳಿದ ಕ್ವಶನ್ ಏನು, 15 ಮೆನ್ ಪ್ಲಸ್ 20 ಬಾಯ್ಸ್ ಅಂತ ಕೇಳಿದ್ದಾರೆ. ಸೊ 15 ಇಂಟು
1/10 ಪ್ಲಸ್ 20 ಇಂಟು ಬಿ ವ್ಯಾಲ್ಯೂ ಏನಾಗುತ್ತೆ ನಿಮಗೆ 1/200 ಆಗುತ್ತೆ. ಸೊ ಓವರಾಲ್ ಆಗಿ ನಿಮಗೆ 1/100 ಸಾರಿ. ಸೊ ಓವರಾಲ್ ಆಗಿ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ 15/100 ಪ್ಲಸ್ ನಿಮಗೆ ಏನಾಗುತ್ತೆ 1/10 ಈಸ್ ಈಕ್ವಲ್ ಟು ಎಷ್ಟು ಅಂತ ಬರುತ್ತೆ. ನೀವು ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಓವರಾಲ್ ಆಗಿ 25/100 ಬರುತ್ತೆ. ಸೊ 25 ಅಂದರೆ 25 4 ಇದನ್ನು ನಾವು ವರ್ಕ್ನ 4 ಡೇಸ್ ಅಂತ ತೊಗೋಬೋದು. ಓಕೆ, ಹಾಗಾದರೆ 15 men ಆ್ಯಂಡ್ 20 ಬಾಯ್ಸ್ ದೇ ಕಂಪ್ಲೀಟ್ ದ ವರ್ಕ್ ಇನ್ 4 days. ಫೈನ್. ಸೊ ಇದೇ ಕ್ವಶನ್ನ ನಾವು ಶಾರ್ಟ್ಕಟ್ ಮೆಥಡ್ ನೋಡೋದಾದರೆ ನಿಮಗೆ ಗೊತ್ತಿದೆ ಇಕ್ವೇಷನ್ 6m ಪ್ಲಸ್ 8b ಈಸ್ ಈಕ್ವಲ್ ಟು 1/10. ಓಕೆ, 8b ಈಸ್ ಈಕ್ವಲ್ ಟು 1/10 ಆ್ಯಂಡ್ ಆಲ್ಸೋ 26 men ಪ್ಲಸ್ 48b ಈಸ್ ಈಕ್ವಲ್ ಟು ಎಷ್ಟಿದೆ ನಿಮಗೆ 1/2 ಇದೆ. ಸೊ ಈಕ್ವೇಟ್ ದಿಸ್. ಓಕೆ, ಈಕ್ವೇಟ್ ಮಾಡಿದಾಗ ನಿಮಗೆ ಯಾವ ಥರ ಬರುತ್ತೆ ಅಂದರೆ ಕ್ರಾಸ್ ಮಲ್ಟಿಪ್ಲೈ 10 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 60m ಪ್ಲಸ್ 80b ಓಕೆ ಇದು ಈಕ್ವಲ್ ಟು 26m ಇಂಟು 2 ಅಂತಂದಾಗ ಓವರಾಲ್ ಆಗಿ 52 ಆಗುತ್ತೆ. ಓಕೆ, 52m ಪ್ಲಸ್ 48 ಅಂತಂದರೆ 48 ಇಂಟು 2 ಅಂದರೆ 96b ಆಗುತ್ತೆ. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್, ಇದನ್ನು ನೀವು 60m ಓಕೆ ಆ್ಯಂಡ್ ಆಲ್ಸೋ 80b ಅಂತ ಇದೆಲ್ಲನೂ ಸಾಲ್ವ್ ಮಾಡಿದಾಗ ನಿಮಗೆ 8m ಈಸ್ ಈಕ್ವಲ್ ಟು ನಿಮಗೆ 16b ಬರುತ್ತೆ. ಓಕೆ, m ಈಸ್ ಈಕ್ವಲ್ ಟು ನಿಮಗೆ 2 ಬಾಯ್ಸ್. m ಈಸ್ ಈಕ್ವಲ್ ಟು 2 ಬಾಯ್ಸ್ ನಿಮಗೆ ಏನು ಆನ್ಸರ್ ಸಿಕ್ತು. ಸೊ ಇದನ್ನು ನಾವು ಯಾವುದಾದೊಂದು ಇಕ್ವೇಷನಲ್ಲಿ ಇಕ್ವೇಟ್ ಮಾಡ್ಕೊಳ್ಳೋಣ. ಸೊ ಓವರಾಲ್ ಆಗಿ 6m ಪ್ಲಸ್ 8b ಈಸ್ ಈಕ್ವಲ್ ಟು 10 ಅಂತಿದೆಯಲ್ಲ. ಸೊ ಆ ಇಕ್ವೇಷನ್ ತೊಗೊಂಡಾಗ ನಿಮಗೆ 6 ಇಂಟು m ಬಂದ್ಬಿಟ್ಟು ಸೊ ಓವರಾಲ್ ಆಗಿ 2m ಆಗುತ್ತೆ, ಅಂದರೆ 2 ಬಾಯ್ಸ್ ಪ್ಲಸ್ ನಿಮಗೆ 8 ಇಂಟು b ಹಂಗೆ ಇರುತ್ತೆ ಈಸ್ ಈಕ್ವಲ್ ಟು 10. ಓಕೆ, ಸೊ 12b ಪ್ಲಸ್ 8b ಈಸ್ ಈಕ್ವಲ್ ಟು 10 ಅಂತ ಆಯಿತು. ಸೊ ಓವರಾಲ್ ಆಗಿ 20 ಬಾಯ್ಸ್ ಈಸ್ ಈಕ್ವಲ್ ಟು ಏನಾಗಿತ್ತು ನಿಮಗೆ 10 days ಆಯಿತು. ಓಕೆ, 20 ಬಾಯ್ಸ್ ಈಸ್ ಈಕ್ವಲ್ ಟು 10 days. ನಮಗೆ ಕ್ವಶನ್ ಕೇಳಿದ್ದು 15 men ಪ್ಲಸ್ 20 ಬಾಯ್ಸ್. ಓಕೆ, ಇಲ್ಲಿ 15 men ನಾನು ಏನು ಬರ್ಕೋಬೋದು, 15 men ಈಸ್ ಈಕ್ವಲ್ ಟು 2 ಬಾಯ್ಸ್ ಅಂತಿದ್ದಾನೆ, ಹಾಗಾಗಿ 2 ಬಾಯ್ಸ್ ಪ್ಲಸ್ 20b 15 2 30b ಪ್ಲಸ್ 20b ಈಸ್ ಈಕ್ವಲ್ ಟು ಓವರಾಲ್ ಆಗಿ 50bಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಕ್ವೇಷನ್ ಸೇಮ್ 20 ಇಂಟು 10 ಅಂದರೆ ಈಗಾಗಲೇ 20 ಬಾಯ್ಸ್ ಇಲ್ಲಿದೆಯಲ್ಲ, 20 ಬಾಯ್ಸಿಗೆ 10 days ತೊಗೊಂಡ್ರೆ ಅದೇ ಸೇಮ್ ವರ್ಕ್ ಮಾಡಲಿಕ್ಕೆ 50 ಬಾಯ್ಸಿಗೆ ಎಷ್ಟು ಡೇಸ್ ತೊಗೊತಾರೆ ಅಂತ ತೊಗೊಂಡಾಗ ಸೊ ನಿಮಗೆ 0 0 ಕ್ಯಾನ್ಸಲ್ 5 2 100. ಸೊ ಎಕ್ಸ್ ಇಸ್ ಈಕ್ವಲ್ ಟು ಓವರಾಲ್ ಆಗಿ ನಿಮಗೆ 4 days ಬರುತ್ತೆ. ಓಕೆ, ಡಿವೈಡ್ ಬೈ ಇದು ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 4 days ಇದೆ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಫ್ 8 men ಆರ್ 12 ಬಾಯ್ಸ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 16 days, ದ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ವರ್ಕ್ ಬೈ 20 men ಆ್ಯಂಡ್ 6 ಬಾಯ್ಸ್ ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ 8 men ಈಸ್ ಈಕ್ವಲ್ ಟು ಎಷ್ಟು 16 days ಅಂತ ಕೊಟ್ಟಿದ್ದಾರೆ. ಆರ್ ಅಂತ ಕೇಳಿದ್ದಾರೆ. ಆರ್ ಅಂತ ಕೇಳಿದಾಗ ಹಾಗಾಗಿ 12 ಬಾಯ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಗೇನ್ 16 days ಅಂತ ಆಗುತ್ತೆ. ಓಕೆ, ಆ್ಯಂಡ್ ಸೊ 8 men ಈಸ್ ಈಕ್ವಲ್ ಟು ಎಷ್ಟು 16 days. ಓಕೆನಾ, 1 ಬೈ ವರ್ಕ್ ಆದರೆ 1/16 ಆಗುತ್ತಾ. ಸೊ men ಈಸ್ ಈಕ್ವಲ್ ಟು 1/16 ಇಂಟು 8 ಅಂದರೆ ಇದು 1 men ಇಂದು ಪೀಸ್ ಆಫ್ ವರ್ಕ್ ಸಿಂಗಲ್ ಡೇ ವರ್ಕ್ ಅಂತ ಅರ್ಥ. ಅದೇ ರೀತಿ 12 ಬಾಯ್ದು 1 day ವರ್ಕ್ ಏನಾಗುತ್ತೆ 1/16 days ಆಗುತ್ತಾ. ಓನ್ಲಿ ಬಾಯ್ದಾದ ಅಂದರೆ ಸಿಂಗಲ್ ಬಾಯ್ದಾದರೆ 1/16 ಇಂಟು 1/12 ಇದು ಏನಾಗುತ್ತೆ ನಿಮಗೆ ಇಕ್ವೇಷನ್ ಸಿಗುತ್ತೆ. ಸೊ ದೇ ಆಸ್ಕ್ ಏನಂತ ಕೇಳಿದರೆ 20 men ಪ್ಲಸ್ 6 ಬಾಯ್ಸ್ ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ ವರ್ಕ್ ಅಂತ ಕೇಳಿದರೆ. ಸೊ 20 m ಎಷ್ಟಿದೆ ನಿಮಗೆ 1/16 ಇಂಟು 8 ಇದೆನಾ, ಪ್ಲಸ್ 6 ಇಂಟು ಬಾಯ್ಸ್ ಎಷ್ಟಿದೆ 1/16 ಇಂಟು 12 ಇದೆ. ಫೈನ್, 4 5 20 4 4 16 ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ 6 1 6 ಆ್ಯಂಡ್ 6 2 12. ಸೊ ಓವರಾಲ್ ಆಗಿ ನೀವು ಸಾಲ್ವ್ ಮಾಡಿದಾಗಿದ್ದು 5/32 ಪ್ಲಸ್ ನಿಮಗೆ 1/32 ಬರುತ್ತೆ. ಎಲ್ ಸಿ ಎಮ್ ತೊಗೊಂಡಾಗ 6/32. ಸೊ ಇದನ್ನು ನಾವು 32/6 ಅಂತ ಬರ್ಕೊಂಡ್ರೆ 6 5 30. ಸೊ 20 ಉಳಿತೆ 6 3 5.33 ಅದು ಇದೆ ಹೋಗುತ್ತೆ. ಸೊ ಇದನ್ನು ನಾವು 5 1/3 ಅಂತ ತೊಗೋಬೋದು. 1/3 ಅಂದರೆ 0.33 ಇರೋದ್ರಿಂದ 5 1/3 ಇದೆ ಆನ್ಸರ್. ಆ್ಯಂಡ್ ನಾವು ಶಾರ್ಟ್ಕಟ್ ಮೆಥಡ್ ನೋಡೋದಾದರೆ ನಾವು ಏನು ಇಕ್ವೇಟ್ ಮಾಡ್ಬೋದು ಅಂತಂದರೆ ಕ್ವಶನಲ್ಲಿ ಆಗಲೇ ಕೇಳಿದ್ದಾರೆ ಅವರು 20 m ಪ್ಲಸ್ 6 ಬಾಯ್ಸ್ ಎಷ್ಟು ವರ್ಕ್ ಡೇಸ್ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ 8 men ಈಸ್ ಈಕ್ವಲ್ ಟು ಇಕ್ವೇಟ್ ಏನು ಮಾಡ್ತೀರಾ 12 ಬಾಯ್ಸ್, ಬಿಕಾಸ್ ದೇ ಆರ್ ಡೂಯಿಂಗ್ ದ ಸೇಮ್ ವರ್ಕ್ ಇರೋದ್ರಿಂದ 8 men ಈಸ್ ಈಕ್ವಲ್ ಟು 12 ಬಾಯ್ಸ್ ಇಕ್ವೇಟ್ ಮಾಡಿಕೊಂಡ್ರೆ ನಮಗೆ 2 men ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 3 ಬಾಯ್ಸ್ ಆಗುತ್ತೆ. ಓಕೆ, ಇಲ್ಲಿ ಕ್ವಶನಲ್ಲಿ ಏನಿದೆ ಆಗಲೇ 20 m ಪ್ಲಸ್ 6b ಅಂತಿದೆ. ಸೊ 2 menಗೆ
3 ಬಾಯ್ಸ್ ಆದರೆ 20 ಮೆನ್ನಿಗೆ ಎಷ್ಟಾಗುತ್ತೆ? ಆಬ್ವಿಯಸ್ಲಿ 30 ಬಾಯ್ಸ್ ಆಗುತ್ತೆ. ಓಕೆನಾ? 30 ಬಾಯ್ಸ್ ಪ್ಲಸ್ 6 ಬಾಯ್ಸ್ ಎಷ್ಟು ಅಂತ ಕೇಳಿದರೆ ಟೋಟಲ್ 36 ಬಾಯ್ಸಿಗೆ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಆ್ಯಂಡ್ ನಮಗೆ ಗೊತ್ತು 12 ಓವರಾಲ್ ಆಗಿ 12 ಬಾಯ್ಸ್ ವಿಲ್ ಟೇಕ್ 16 ಡೇಸ್ ಟು ಕಂಪ್ಲೀಟ್ ವರ್ಕ್ ಅಂದಾಗ ಅದೇ 36 ಬಾಯ್ಸಿಗೆ ಎಷ್ಟು ತೊಗೊತಾರೆ? ಸೊ ಇದನ್ನು ಸಾಲ್ವ್ ಮಾಡಿದಾಗ ಅಗೇನ್ ವಿಲ್ ಗೆಟ್ 5 × 1/3 ದ ಆನ್ಸರ್. ಫೈನ್, ಇದು ಶಾರ್ಟ್ಕಟ್ ಮೆಥಡ್. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಇಲ್ಲಿ. ಇಫ್ 10 men or 20 women or 40 children can do a piece of work in 7 months, then 5 men and 5 women and 5 children together can do it in ಅಂತ ಕೇಳಿದ್ದಾರೆ. ಸೊ ನಾವೇನು ಬರ್ಕೋಬೋದು? 10 women is equal to 7 months and also 10 men is equal to 7 days and 20 women is equal to 7 days and 40 children is equal to 7 months. ಓಕೆನಾ? ಬಿಕಾಸ್ ಇಲ್ಲಿ ಅವ್ರು ಕೊಟ್ಟಿದ್ದು ಅವ್ರು ಕೊಟ್ಟಿದೆ, ಹಾಗಾಗಿ ವಿ ಕ್ಯಾನ್ ಇಕ್ವೇಟ್ ಲೈಕ್ ದಿಸ್. ಸೊ 10 men is equal to 1 day ವರ್ಕ್ ಏನಾಗುತ್ತೆ? 1/7 ಆಗುತ್ತೆ. ಅದೇ ರೀತಿ 20 women 1 day ವರ್ಕ್ ಏನಾಗುತ್ತೆ? 1/7. ಅದೇ ರೀತಿ ಚಿಲ್ಡ್ರನ್ದು ಬಂದ್ಬಿಟ್ಟು 1 day ವರ್ಕ್ ನಿಮಗೆ 1/280 ಆಗುತ್ತೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಫೈನಲ್ ಆಗಿ ಮೆನ್ದು 1/7 × 10, ವುಮೆನ್ದು 1 day ವರ್ಕ್ 1/140, ಚಿಲ್ಡ್ರನ್ದು 1 day ವರ್ಕ್ ಬಂದ್ಬಿಟ್ಟು 1/280 ಆಯಿತು. ಸೊ ಕ್ವಶನಲ್ಲಿ ಕೇಳಿದೇನು ಕೇಳಿದರೆ 5 men 5 women and 5 children is equal to ಎಷ್ಟು ಅಂತ ಕೇಳಿದರೆ. ಸೊ 5 × men ಎಷ್ಟಿದೆ? 1/170. 5 × women ಎಷ್ಟಿದೆ? 1/140 and 5 × children ಎಷ್ಟಿದೆ? 1/280. ಇದು LCM ತೊಗೊಂಡಾಗ 280 ಆಗುತ್ತೆ. 70 × 4 140 ಇಂಟು ನಿಮಗೆ 2 and 280 into 1 5 4 20 5 2 10 and 5 1 5 ಆಗುತ್ತೆ. ಇದು ಸಾಲ್ವ್ ಮಾಡಿದಾಗ ನಮಗೆ 280 / 35 is equal to 8 months. ಓಕೆ, ಸೊ 8 months ಇದೆ ಟುಗೆದರ್ 5 ಮೆನ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ 3 ಸೇರಿ ಮಾಡಿದಂತಹ ಕೆಲಸ ಎಷ್ಟು ಮುಗಿಯುತ್ತೆ? 8 monthsಲ್ಲಿ ಮುಗಿಯುತ್ತೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್, ನಮಗೆ ಶಾರ್ಟ್ಕಟ್ ಮೆಥಡ್ ನೋಡೋದಲ್ಲಿ ಯಾವ ಥರ ಮಾಡ್ತಾರೆ ಶಾರ್ಟ್ಕಟ್ ಮೆಥಡ್ ಅಂದರೆ 10 men is equal to 20 women is equal to and also 40 children ಅಂತ ಈಕ್ವೇಟ್ ಮಾಡ್ಕೋಬೇಕು, ಬಿಕಾಸ್ ಸೇಮ್ ವರ್ಕ್ ಮಾಡೋದ್ರಿಂದ. ಸೊ ನಮಗೆ 1 men is equal to 2 women is equal to 4 children ಅಂತ ಬರುತ್ತಾ ಓವರಾಲ್ ಆಗಿ ಈಕ್ವೇಷನ್ಸ್ ನಮಗೆ ಬರುತ್ತೆ. ಆ್ಯಂಡ್ ಕೇಳಿರೋ ಕ್ವಶನ್ಸ್ ಏನಿದೆ 5m + 5 women + 5 children ಅಂತಿದೆ. ಸೊ ಇದನ್ನ ಈಕ್ವೇಷನ್ನ ಇದು ಏನಿದೆಯಲ್ಲ, ಸೊ 1 men is equal to ನಿಮಗೆ 2 women ಅಂದರೆ 5 men ಅಂದ್ರೆ ಏನಾಗುತ್ತೆ ನಿಮಗೆ ಟೋಟಲ್ ಆಗಿ 20 children ಆಗುತ್ತಾ. 1 man is equal to 4c ಅಂದರೆ ನಾವೆಲ್ಲಾನು ಚಿಲ್ಡ್ರನ್ ಇಟ್ಕೊಳ್ಳೋದಾದ್ರೆ 1 man is equal to 4c ಅಂದರೆ 20c ಪ್ಲಸ್ ಇಲ್ಲಿ 2 women is equal to 4 children ಅಂದರೆ 5 women ಅಂತ ಅಂದರೆ ನಿಮಗೆ ಏನಾಗುತ್ತೆ 10 children ಆಗುತ್ತೆ ಪ್ಲಸ್ 5c. ಓಕೆ, 5c is equal to ಅಂತ ಕೇಳಿದ್ದಾರೆ. ಸೊ ಓವರಾಲ್ ಆಗಿ ನಿಮಗೆ 35c ಅಂದರೆ ಎಷ್ಟು? ಸೊ ಇಲ್ಲಿ ನಿಮಗೆ ಇಕ್ವೇಷನ್ಸ್ ಅಗೇನ್ ಏನಾಗುತ್ತೆ 40 children will complete a work in 7 days ಅಂತ ಆದರೆ 35 children ಎಷ್ಟು? ಓಕೆ, ಇದನ್ನು ಸಾಲ್ವ್ ಮಾಡಿದಾಗ ಅಗೇನ್ ವಿಲ್ ಗೆಟ್ ದ 8 months. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇವತ್ತಿನ ಎಲ್ಲ ಕ್ವಶನ್ಸ್ ನಾವೇನು ಡಿಸ್ಕಸ್ ಮಾಡಿದ್ವು ಇದು ನಿಮಗೆ ಶಾರ್ಟ್ಕಟ್ ಆ್ಯಂಡ್ ಆಲ್ಸೋ ಈವನ್ ನಾರ್ಮಲ್ ಇಕ್ವೇಷನ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.